ಕಾರ್ಮಿಕ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆಯಾದ ಸಂಚಾರಿ ಆರೋಗ್ಯ ಘಟಕ ರಾಜ್ಯಾದ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಕಟ್ಟಡ ಕಾರ್ಮಿಕರ ಆರೋಗ್ಯಕ್ಕೆ ಪ್ರಾಧಾನ್ಯತೆ ನೀಡೋದೇ ಈ ಯೋಜನೆಯ ಮೂಲ ಉದ್ದೇಶವಾಗಿತ್ತು. ಉಚಿತವಾಗಿ ಸೇವೆ ನೀಡ್ತಾ ಇರುವುದು ಶ್ಲಾಘನೀಯ. ಹಾಗಾದ್ರೆ ಈ ಯೋಜನೆ ಹಾಸನ ಜಿಲ್ಲೆಯಲ್ಲಿ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ನೋಡೋಣ ಬನ್ನಿ. ಕಟ್ಟಡ ಕಾರ್ಮಿಕರು ಇರುವ ಕಡೆಗೆ ಹೋಗಿ ಆರೋಗ್ಯ ತಪಾಸಣೆ ಮಾಡುವ ಯೋಜನೆಗೆ ಮೊಬೈಲ್ ಮೆಡಿಕಲ್ ಯೂನಿಟ್ ಅಥವಾ ಸಂಚಾರಿ ಆರೋಗ್ಯ ಘಟಕ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಈ ಯೋಜನೆ ರಾಜ್ಯದಾದ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಹಾಸನದಲ್ಲಿ ಪ್ರತಿ ತಾಲೂಕು ಮತ್ತು ಹಳ್ಳಿಗಳಿಗೂ ಹೋಗಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹಾಸನದಲ್ಲಿ 3 ವಾಹನಗಳಿದ್ದು ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಗ್ತಾ ಇದೆ. ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ಮತ್ತೆ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಇದಿರುವಂತಹ ಯೂನಿಟ್ ಇದನ್ನ ಸಂಚಾರಿ ಆರೋಗ್ಯ ಘಟಕ ಅಂತ ಕರಿತೀವಿ ಅಥವಾ ಮೊಬೈಲ್ ಮೆಡಿಕಲ್ ಯೂನಿಟ್ MMU ಅಂತ ಕರಿತೀವಿ. ಹಾಸನಕ್ಕೆ 3 ವೆಹಿಕಲ್ ಇದೆ. ಸೊ ಈ ವೆಹಿಕಲ್ ಯಾಕೆ ಅಂತಂದ್ರೆ ಕಟ್ಟಡ ಕಾರ್ಮಿಕರು ಅಥವಾ ಇತರೆ ನಿರ್ಮಾಣ ಕಾರ್ಮಿಕರು ಅಂತ ಯಾರು ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿಯಾಗಿರ್ತಾರೆ ಅವರಿಗೆ ಅವರಿರೋ ಜಾಗದಲ್ಲಿ ಅವರ ಮನೆಗಳಿಗೆ ಹೋಗಿ ಅಥವಾ ಲೇಬರ್ ಕಾಲೋನೀಸ್ಗೆ ಹೋಗಿ ಅಥವಾ ಅವರು ಕೆಲಸ ಮಾಡ್ತಾ ಇರುವಂಥ ಸ್ಥಳಗಳಿಗೆ ಹೋಗ್ಬಿಟ್ಟು ಅವರಿಗೊಂದು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡುವಂಥದ್ದು. ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡಿಬಿಟ್ಟು ಅಲ್ಲಿ ಮೆಡಿಸಿನ್ಸ್ ನೋಡ್ತಿರಲ್ಲ, ಆ ಮೆಡಿಸಿನ್ಸ್ ಕೂಡ ಫ್ರೀ ಆಗಿ ಕೊಡ್ತಾರೆ. ಸೊ ಯಾರು ನೋಂದಣಿ ಆಗಿದ್ದಾರೆ ಅವರಿಗೆ ಮಾತ್ರ ಸಿಗುವಂಥದ್ದು ಇದು. ಮತ್ತು ಅವರು ಹುಡ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಎಲ್ಲಿ ವರ್ಕರ್ಸ್ ಇರ್ತಾರೆ, ನಮ್ಮ ಹತ್ರ ಡೇಟಾ ಇರುತ್ತೆ, ನಾವು ಇವರಿಗೆ ಏನು ಮಾಡ್ತೀವಿ, ಪ್ರತಿ ತಿಂಗಳು ಒಂದು ರೂಟ್ ಮ್ಯಾಪ್ ಅಂತ ಹಾಕ್ಕೊಟ್ಟಿರ್ತೀವಿ. ಈ ಜಾಗಕ್ಕೆ ಹೋಗಬೇಕು, ಇಲ್ಲಿ ಇದನ್ನ ಮಾಡಬೇಕು ಅಂತ ಹೇಳಿ. ಸೊ ಅದ್ರ ಪ್ರಕಾರ ಅವರು ಪ್ರತಿ ಜಾಗಕ್ಕೂ ಹೋಗ್ತಾರೆ, ಪ್ರತಿ ತಾಲೂಕು ಮತ್ತೆ ಪ್ರತಿ ಹಳ್ಳಿಯನ್ನು ಕವರ್ ಮಾಡ್ತೀವಿ ನಾವು. ಸಂಚಾರಿ ಆರೋಗ್ಯ ಘಟಕದಲ್ಲಿ ECG ಪರೀಕ್ಷೆ, BP, ಶುಗರ್, ರಕ್ತ ಪರೀಕ್ಷೆ ಸೇರಿ 20 ಬಗೆಯ ಆರೋಗ್ಯ ತಪಾಸಣೆ ಸೇವೆಗಳಿವೆ. ಈ ಮೊಬೈಲ್ ಮೆಡಿಕಲ್ ಯೂನಿಟ್ನಲ್ಲಿ ಓರ್ವ ವೈದ್ಯ, ಓರ್ವ ಸ್ಟಾಫ್ ನರ್ಸ್, ಓರ್ವ ಫಾರ್ಮಸಿಸ್ಟ್ ಇರ್ತಾರೆ. ಹಾಸನ ಜಿಲ್ಲೆಯಲ್ಲಿ 1,35,000 ಕಾರ್ಮಿಕರು ನೋಂದಣಿ ಮಾಡಿಕೊಂಡಿದ್ದಾರೆ. ಲೇಬರ್ ಕಾರ್ಡ್ ಪಡೆದವರ ಫ್ಯಾಮಿಲಿಗೂ ಕೂಡ ಉಚಿತವಾಗಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆರೋಗ್ಯ ತಪಾಸಣೆ ಬಿಟ್ಟು ಮೇಜರ್ ಮೆಡಿಕಲ್ ತೊಂದರೆ ಇದ್ರೆ 5 ಲಕ್ಷದವರೆಗೆ ಪರಿಹಾರ ನೀಡಲಾಗುತ್ತೆ. ಸಣ್ಣ ಪುಟ್ಟ ತೊಂದರೆಗೆ 70,000ದವರೆಗೆ ಪರಿಹಾರ ನೀಡುವ ಅವಕಾಶವಿದೆ. ಹಾಸನದಲ್ಲಿ ಒಟ್ಟು 1,35,000 ಜನ ನೋಂದಣಿ ಆಗಿರುವಂಥದ್ದು ಕಟ್ಟಡ ಕಾರ್ಮಿಕರು ಅಂತ. ಅದರಲ್ಲಿ 78,000 ಆಕ್ಟಿವ್ ಇದೆ. ಆಕ್ಟಿವ್ ಅಂತ ಇರೋದು 78,000 ಜನ ಇದ್ದಾರೆ. ಸೊ ಆ 78,000 ಜನನು ಇವರು ಪ್ರತಿ ತಿಂಗಳು ರೀಚ್ ಆಗ್ತಾರೆ. ಫುಲ್ ಫ್ರೀ ಉಚಿತವಾಗಿ ಆರೋಗ್ಯ ತಪಾಸಣೆ ಇದೆ. ಸೊ ಅವ್ರು ಏನು ಕೊಡುವಂತ ಅವಶ್ಯಕತೆನೂ ಇಲ್ಲ. ಅವ್ರ ಹತ್ರ ಕಾರ್ಡ್ ಇರ್ಬೇಕಷ್ಟೇನೆ. ಅವರ ಲೇಬರ್ ಕಾರ್ಡ್ ತಗೊಂಡ್ ಬಂದ್ರೆ ಅವ್ರು ಮಾತ್ರ ಅಲ್ಲ, ಅವರ ಡಿಪೆಂಡೆಂಟ್ಸ್ ಅಂದ್ರೆ ಮಕ್ಳಿರ್ಬೋದು ಅಥವಾ ಹಿರಿಯರು ಇರ್ಬೋದು, ಅತ್ತೆ ಮಾವ, ತಂದೆ ತಾಯಿ ಯಾರು ಬೇಕಾದ್ರೂ ಇರ್ಬೋದು, ಅವ್ರಿಗೂ ಕೂಡ ಉಚಿತವಾಗಿ ಕೊಡ್ತೀವಿ. ಆರೋಗ್ಯ ತಪಾಸಣೆ ಒಂದಿದೆ. ಇದನ್ನು ಬಿಟ್ಟು ನಮಗೆ ಈಗ ಮೇಜರ್ ಮೆಡಿಕಲ್ ಎಲ್ಲಾದರೂ ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್ಮು ಮತ್ತು ಮೇಜರ್ ಮೆಡಿಕಲ್ ಇಶ್ಯೂಸ್ ಏನೇ ಇದ್ರೂ ಕೂಡ ಅದಕ್ಕೆ ನಾವು 5 ಲಕ್ಷದವರೆಗೆ ಪರಿಹಾರ. ಆಮೇಲೆ ಮೈನರ್ ಮೆಡಿಕಲ್ ಇಶ್ಯೂ, ಸಣ್ಣ ಪುಟ್ಟ ತೊಂದರೆಗೆ ಆಸ್ಪತ್ರೆ ಸೇರಿರ್ತಾರೆ, ಅದಕ್ಕೆ 70,000ದವರೆಗೆ ಪರಿಹಾರ ಕೊಡ್ತೀವಿ. ಆಮೇಲೆ ಮದುವೆ ಆದರೆ ಅವ್ರದ್ದು ಅಥವಾ ಅವರ ಮಕ್ಕಳದ್ದು 2 ಸಾರಿ 60,000ದವರೆಗೆ ಪರಿಹಾರ ಕೊಡ್ತೀವಿ. ಆಮೇಲೆ ಆಕ್ಸಿಡೆಂಟ್ ಆದಂಥ ಪಕ್ಷದಲ್ಲಿ ಡೆತ್ ಆದರೆ ಅದೇ ಆಕ್ಸಿಡೆಂಟ್ ಆಗಿ ಡೆತ್ ಆದರೆ 5 ಲಕ್ಷ ಪ್ಲಸ್ 71,000. ನ್ಯಾಚುರಲ್ ಆಗಿ ಡೆತ್ ಆದರೆ ಅವರಿಗೆ 71,000ದವರೆಗೆ ಪರಿಹಾರ ಸಿಗುತ್ತೆ. ಜೊತೆಗೆ ಇದು ಅವರ ಕುಟುಂಬಸ್ಥರಿಗೆ ಪೆನ್ಷನ್ ಸಿಗುತ್ತೆ, ತಿಂಗಳ 3,000ದ ಪೆನ್ಷನ್. ಮತ್ತು 60 ವರ್ಷದವರೆಗೂ ಕೆಲಸ ಮಾಡಿಬಿಟ್ಟು ಏನು ರಿಟೈರ್ ಆಗ್ತಾರೆ, 60 ವರ್ಷದ ಒಳಗಡೆ ಒಟ್ಟು 3 ವರ್ಷ ಕಂಟಿನ್ಯೂಸ್ ಕೆಲಸ ಮಾಡಿರ್ಬೇಕು ಅವರು, ಅಂಥವರಿಗೆ ಪೆನ್ಷನ್ ಪ್ರತಿ ತಿಂಗಳು 3,000ದವರೆಗೆ ಪೆನ್ಷನ್ ಕೊಡುವಂತ ಯೋಜನೆ. ಇದಿಷ್ಟೇ ಅಲ್ಲ, ಪೇಂಟರ್ಸ್, ಎಲೆಕ್ಟ್ರಿಷಿಯನ್ಸ್, ಕಾರ್ಪೆಂಟರ್ಸ್ ಸೇರಿದಂತೆ ವಿವಿಧ ಕಾರ್ಮಿಕರಿಗೆ ಟೂಲ್ ಕಿಟ್ ವಿತರಿಸಲಾಗ್ತಾ ಇದೆ. ಕಿಟ್ಸ್ ಕೊಡ್ತಾ ಇದೀವಿ. ಎಲೆಕ್ಟ್ರಿಷಿಯನ್ಸು, ವೆಲ್ಡರ್ಸು, ಆಮೇಲೆ ಕಾರ್ಪೆಂಟರ್ಸು, ಪೇಂಟರ್ಸು, ಮೇಸನ್ಸು ಇಂಥವರಿಗೆ ಟೂಲ್ ಕಿಟ್ಸ್ ಮಂಡಳಿಯಿಂದ ಏನು ಸಪ್ಲೈ ಮಾಡುತ್ತಾರೆ ಅದನ್ನು ಜ್ಯೇಷ್ಠತೆಯ ಆಧಾರದ ಮೇಲೆ ಅವರಿಗೆ ಟೂಲ್ ಕಿಟ್ಸ್ ಕೂಡ ಕೊಡ್ತಾ ಇದ್ದೀವಿ. ಸೊ ಇಷ್ಟು ಸೌಲಭ್ಯಗಳು ಕಟ್ಟಡ ಕಾರ್ಮಿಕರು ಅಂತ ನೋಂದಣಿ ಆದವರಿಗೆ ಇರುತ್ತೆ.
ಯಾರು ನೋಂದಣಿ ಆಗಿಲ್ಲ ಬಟ್ ನಿಜವಾಗ್ಲೂ ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಕೂಡಲೇ ನೋಂದಣಿ ಮಾಡ್ಕೋಬೇಕು, ಇವೆಲ್ಲ ಸೌಲಭ್ಯ ಪಡ್ಕೋಬೇಕು. ಸಚಿವ ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕರ ಮೇಲೆ ಇರುವ ಕಾಳಜಿಯನ್ನ ಬಿಡಿಸಿ ಹೇಳಬೇಕಾಗಿಲ್ಲ. ಅವರು ಕಾರ್ಮಿಕ ಇಲಾಖೆಯ ಸಾರಥ್ಯ ವಹಿಸಿಕೊಂಡ ನಂತರ ಮಹತ್ತರ ಬದಲಾವಣೆಗಳಾಗಿವೆ. ಅನೇಕ ಯೋಜನೆಗಳನ್ನ ಜಾರಿಗೊಳಿಸಿದ್ದಾರೆ. ಹೀಗಾಗಿ ಸಂಚಾರಿ ಆರೋಗ್ಯ ಘಟಕ ಸೇರಿದಂತೆ ಹಲವು ಕಾರ್ಮಿಕ ಸ್ನೇಹಿ ಯೋಜನೆಗಳು ಕಾರ್ಮಿಕರ ಪಾಲಿಗೆ ವರದಾನವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.